ಬೆಳಗಿನ ತಿಂಡಿ ಮ್ಯಾಕ್ರೋನಿ ಯಾವ ರೀತಿ ಮಾಡೋದಂತ ನಾನು ಹೇಳಿಕೊಡ್ತೀನಿ ನಿಮಗೆ. ಸಿಂಪಲಾಗಿ ಮಾಡುವಂಥದ್ದು. ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟು ನೀರು ಕುದಿದ ಮೇಲೆ ಮ್ಯಾಕ್ರೋನಿನ ಹಾಕಿ ಬೇಯಿಸಿ ಮುಕ್ಕಾಲು ಬಾಸಿ ಬೆಂದಾದ ಮೇಲೆ ಅದಕ್ಕೆ ಉಪ್ಪು ಮತ್ತು ಎಣ್ಣೆಯನ್ನು ಸೇರಿಸಿ ಪುನಃ 10 ನಿಮಿಷ ಬೇಯಿಸಿ ಸ್ಟ್ರೈನ್ ಮಾಡಿ ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಬದಿಗೆ ಇಟ್ಟುಬಿಡಿ. ಸಾರಿ ಗೈಸ್, ತುಂಬ ಹೇಗೆ ವಿಡಿಯೋ ಮಾಡೋದಂತ ಗೊತ್ತಾಗಲಿಲ್ಲ. ಇದರಲ್ಲಿ ತುಂಬ ಕನ್ಫ್ಯೂಸ್ ಆಗಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್. ಫಾಸ್ಟಾಗಿ ಹೇಳ್ಬಿಟ್ಟಿದ್ದೀನಿ ನಾನು. ಈಗ ಇಂಗ್ರೀಡಿಯೆಂಟ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಖಾರದ ಪುಡಿ, ಗರಂ ಮಸಾಲೆ ಪುಡಿ, ಅರಿಶಿನ ಹುಡಿ ಮತ್ತು ಟೊಮೆಟೊ. ಒಗ್ಗರಣೆಯನ್ನು ಎಲ್ಲ ಅದೇನು ತೋರಿಸಿದ್ದೀನಲ್ಲ ಅದನ್ನು ಬಾಣಲೆಯಲ್ಲಿ ಇಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ. ನಾನು ಫಸ್ಟು ಎಡಿಟ್ ಮಾಡುವಾಗ ಎಣ್ಣೆ ಹಾಕೋದೆಲ್ಲ ಕಟ್ಟಾಗಿ ಹೋಗಿದೆ ಗೈಸ್. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ನೀರುಳ್ಳಿ ಕೆಂಪಾಗಿ ಆಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಟೊಮೆಟೊನ ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಒಂದು 5 ನಿಮಿಷ 10 ನಿಮಿಷ ಫ್ರೈ ಆಗಬೇಕು. ಅದು ತುಂಬ ಸ್ಮ್ಯಾಶ್ ಆಗುವ ಥರ ಫ್ರೈ ಆಗಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಟೊಮೆಟೊ ಒಳ್ಳೆ ಬೆಂದಿರಬೇಕು ಅದರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿ ಇನ್ನೂ ಟೊಮೆಟೊನ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಟೊಮೆಟೊ ಸ್ಮ್ಯಾಶ್ ಆದಮೇಲೆ ಖಾರದ ಪುಡಿ, ಅದು ಏನು ಇಟ್ಟಿದ್ದೀವಲ್ಲ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲೆ ಪುಡಿ, ಅದನ್ನೇ ಹಾಕಿಬಿಡೋಣ. ಅದು ಹಾಕಿದ ನಂತರ ಸ್ವಲ್ಪ ಬಿಟ್ಟು ಫ್ರೈ ಮಾಡಿ ಅದಕ್ಕೆ ಏನು ಸಾಸ್ ಇಟ್ಟಿದ್ದೀವಲ್ಲ ಟೊಮೆಟೊ ಸಾಸ್, ಅದನ್ನು ಹಾಕಿಬಿಡೋಣ. ಸಾರಿ ಗೈಸ್, ಫಸ್ಟ್ ಟೈಮ್ ವಿಡಿಯೋ ಮಾಡೋದ್ರಿಂದ ತುಂಬ ನರ್ವಸ್ ಆಗಿಬಿಟ್ಟಿದ್ದೀನಿ. ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ನನಗೆ ಹೇಗೆ ಮಾಡೋದಂತ ಕಾಮೆಂಟಲ್ಲಿ ತಿಳಿಸಿ. ಟೊಮೆಟೊ ಸಾಸ್ ಹಾಕಿದ ಮೇಲೆ ನಂತರ ತುಂಬ ಫ್ರೈ ಮಾಡಿ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಕುದಿಸಿ. ಚೆನ್ನಾಗಿ ಕುದೀಲಿ. ಅದು ಒಂದು ಕುದಿದ ಮೇಲೆ ಅದೇನು ಸ್ಟ್ರೈನ್ ಮಾಡಿ ಇಟ್ಟಿದ್ದೀವಲ್ಲ ಮ್ಯಾಕ್ರೋನಿನ ಇದಕ್ಕೆ ಹಾಕಿ ಮಗ್ಚಿ ಈಗ ಕುದಿ ಬಂತಲ್ಲ, ಕುದಿ ಬಂದ ಮೇಲೆ ಮ್ಯಾಕ್ರೋನಿನ ಇದಕ್ಕೆ ಸೇರಿಸ್ಬಿಡೋಣ. ತುಂಬ ಸೇರಿಸಿ ಮಗಿಸಿಬಿಡೋಣ. ಮಗಿಸಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಬಿಸಿನೇ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ಸಿಂಪಲಾಗಿ ಮಾಡೋದಷ್ಟೇ. ನಾನು ಮಾತ್ರ ಇದು ತುಂಬ ಉದ್ದಕ್ಕಾಗಿ ಆಗಿದೆ ಅಂದರೆ ಫಸ್ಟ್ ಟೈಮ್ ಮಾಡೋದ್ರಿಂದ. ನಿಮ್ಗೆ ಸಿಂಪಲಾಗಿ ಫಸ್ಟ್ ಟೈಮ್ ವಿಡಿಯೋ ಮಾಡೋದ್ರಿಂದ ತುಂಬ ಉದ್ದಕ್ಕಾಗಿದೆ. ಇದು ಸಿಂಪಲಾಗಿ ಮಾಡೋದು. ಎಲ್ಲ ರೆಡಿ ಮಾಡಿ ಇಟ್ಟು ಒಂದು 5 ನಿಮಿಷದಲ್ಲಿ ಮಾಡುವಂಥದ್ದು ಮ್ಯಾಕ್ರೋನಿ. ನೋಡಿ ಗೈಸ್ ಹೇಗೆ ಬಂದಿದೆ ನೋಡಿ. ಎಲ್ಲ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ನೀವು ಮಾಡಿ, ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಎಲ್ಲರೂ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ, ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು.